ಇದೆ, ಚಟ್ನಿ ಎಕ್ಸ್ಟ್ರಾ. ಗೋಬಿ ರೈಸ್ ಇದೆ ಅಲ್ಲ, ರವಿಯವರೇ ಬೇಬಿ ಕಾರ್ನ್ ಲೇಟ್ ಆದರೆ ಗೋಬಿ ಹಾಕ್ಬಿಡಿ. ಸಾಸು ಎಕ್ಸ್ಟ್ರಾ ಇದೆ, ಚಟ್ನಿ ಎಕ್ಸ್ಟ್ರಾ. ಹಾಂ ಚೀಟಿ ಕೊಡಿ ನನಗೆ. ಮೇಡಮ್ ಒಂದು ಬೇಬಿ ಗೋಬಿ ರೈಸ್ ಇದೆ ಅಲ್ಲ, ಬಂತಲ್ಲ ಎಲ್ಲ ಮುಗಿತು. ಏನು ಬೇಕು? ನೆಕ್ಸ್ಟ್ ಆಯ್ತು ನೋಡಿ. ಅಕಡೆ ಮನೆ ಇಟ್ಟು ತಗೊಳ್ಳಿ. ಆಯ್ತು
ಗೋಬಿ ಡ್ರೈ ಕಾಸಲ್ಲ. ಇದು ಅದು ಗೋಬಿ ಡ್ರೈ. ಗೋಬಿ ಡ್ರೈ ಅಲ್ಲ? 180 received on phone pay. ನನಗೆ ಮೇಡಮ್ ಗೋಬಿ ಮಿಕ್ಸ್ ಮಾಡಲ್ಲ ಮೇಡಮ್ ನೋಡಿ ಬೇಬಿ ಹಾಂ ಥ್ಯಾಂಕ್ ಯು. ಎಲ್ಲ ಬಂತಲ್ವ? Received on phone pay. ಸರ್ ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ಮೊದಲನೇದಾಗಿ ತಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ರವಿ ಅಂತ. ಓಕೆ. ನಮ್ಮದು ಊರು ಬಂದು ನಾಗಮಂಗಲ ತಾಲೂಕು, ಮಂಡ್ಯ ಡಿಸ್ಟಿಕ್ಕು, ಮತ್ತು ಮಲ್ಲೇಗೊಂಡಳ್ಳಿ ಅಂತ ನಮ್ಮ ಊರು. ಓಕೆ. ಸ್ಟಾರ್ಟಿಂಗ್ ಬಂದು ನಮ್ಮ ಅಂಗಡಿ ಹೆಸರು ನಮ್ಮ ಅಣ್ಣನ ಮಗಳ ಹೆಸರು ಇಟ್ಕೊಂಡು ನಾವು ಅಂಗಡಿ ಮಾಡಿದ್ದು. ಓಕೆ. ಬಿಂದು ಚೈನೀಸ್ ಸೆಂಟರ್ ಅಂತ. ಓಕೆ. ಸೊ ಅದಾದ್ಮೇಲೆ ಏನಾಯ್ತು, ನನ್ನ ಹೆಸರು ರವಿ ಅಲ್ವಾ, ರವಿ ಅನ್ನು ಆಮೇಲೆ ಮತ್ತೆ ರವಿ ಗೋಬಿ ಅಂತೇಳಿ ಅದನ್ನ ಹಂಗೆ ರವಿ ಗೋಬಿ ಅಂತ ಕಸ್ಟಮರ್ ಅದನ್ನಾಗೆ ಬ್ರ್ಯಾಂಡ್ ಮಾಡ್ತಾ ಹೋದ್ರು. ಆಮೇಲೆ ಏನಂದ್ರೆ ಅದಕ್ಕೆ ರವಿ ಗೋಬಿ ಮತ್ತೆ ಬಿಂದು ಚೈನೀಸ್ ಸೆಂಟರ್ ಅಂತ ಎರಡು ಹೆಸರು ಇಟ್ಕೊಂಡು ಮೈನ್ ಬಂದಿದ್ದು ಬಿಂದು ಚೈನೀಸ್ ಸೆಂಟರ್ ಮತ್ತೆ ರವಿ ಗೋಬಿ ಎರಡು. ರವಿ ಗೋಬಿ ಯಾವಾಗ ಶುರು ಮಾಡಿದ್ದು ಸರ್ ಇದು? ಇದು 1999 ಸ್ಟಾರ್ಟ್ ಆಗಿತ್ತು. ನಿಮ್ಮ ಮೆನು ಏನು ಸರ್, ಏನೇನಿದೆ ಇಲ್ಲಿ? ನಮ್ದು ಮೆನು ಬಂದು ಸ್ಟಾರ್ಟಿಂಗ್ ಬಂದು ಗೋಬಿ, ಫ್ರೈಡ್ ರೈಸ್, ನೂಡಲ್ಸ್ ಆ ಥರ ಇತ್ತು. ಓಕೆ. ಅದಾದ್ಮೇಲೆ ಬಂದು ಬೇಬಿಕಾರ್ನು ಮತ್ತೆ ಹಾಲು ಆಡ್ ಮಾಡಿದ್ವಿ. ಓಕೆ. ಆಮೇಲೆ ಮಶ್ರೂಮ್ ಆಡ್ ಮಾಡಿದ್ವಿ. ಈಗ ಅದೇ ಥರದಲ್ಲಿ ಅದ್ರ ಮಿಕ್ಸಡ್ ಬರುತ್ತೆ, ಮಿಕ್ಸಡ್ ಗೋಬಿ ರೈಸ್ ಮಿಕ್ಸಡ್, ಗೋಬಿ ನೂಡಲ್ಸ್ ಮಿಕ್ಸಡ್. ಸೊ ಈ ರೈಸು ನೂಡಲ್ಸ್ಗೆ ಇದರಲ್ಲಿ ಮಂಚೂರಿಯನ್ಗಳು ನಾವು ಯಾವ್ದು ಮಾಡ್ತೀವಿ ಅದನ್ನೆಲ್ಲ ಮಿಕ್ಸಡ್ ಕೊಡ್ತೀವಿ. ಓಕೆ. ಸೊ ಅದೇ ಥರ ಡ್ರೈಯು ಸಿಗುತ್ತೆ. ಓಕೆ. ಆ ಥರ ಅದು ವೆರೈಟಿ ಆಗಿರುತ್ತೆ. ಈಗ ಡಿಫ್ರೆಂಟ್ ಆಗಿರುತ್ತೆ ಅದು. ಈಗ ಬೇರೆ ಕಡೆ ಅಂದರೆ ಬರೀ ಬೇಬಿಕಾರ್ನ್, ಗೋಬಿ ಆಲೂ ಬೇಬಿಕಾರ್ನು ಆ ಥರ, ಮಶ್ರೂಮ್ ಆ ಥರ ಇದಾಗಿರುತ್ತೆ. ನಮ್ಮಲ್ಲಿ ಮಿಕ್ಸ್ ಆಗಿರುತ್ತೆ. ಸೊ ಆಮೇಲೆ ನಾವು ಡ್ರೈಗಳು ಕೊಡ್ಬೇಕಾದ್ರೂ ಅಷ್ಟೇ ಎಲ್ಲ ಥರದ್ದು ಮಿಕ್ಸ್ ಡ್ರೈ ಕೊಡ್ತೀವಿ. ಹಾಗೇನಾಗುತ್ತೆ, ಎಲ್ಲದೂ ಟೇಸ್ಟ್ ಮಾಡ್ದಂಗೆ ಆಗುತ್ತೆ. ಕಮ್ಮಿ ಖರ್ಚಲ್ಲಿ ಎಲ್ಲ ಟೇಸ್ಟ್ ಮಾಡ್ದಂಗೆ ಆಗುತ್ತೆ. ನಿಮ್ಮ ಸ್ಟಾರ್ಟಿಂಗ್ ರೇಂಜ್ ಏನಿದೆ ಸರ್ ಪ್ರೈಸಿಂಗ್? ಸರ್ ನಮ್ದು 60 ರೂಪಾಯಿ ಫುಲ್ಲು. ಓಕೆ. ಆಮೇಲೆ ಹಾಫ್ 40 ರೂಪೀಸು. ಸುಮಾರು ವರ್ಷದಿಂದ ನಮ್ದು ಅದೇ ರೇಟ್ ಇದೆ. ಇವಾಗ ಏನಾದ್ರೆ ನಾವು 100 ರೂಪಾಯಿ ಮೇಲೆ ಮಾಡಬೇಕು ನಾವು ಕೊಡೋ ಕ್ವಾಂಟಿಟಿಗೆ, ಇವತ್ತಿರೋ ಬೆಲೆಗೆ. ಓಕೆ. ಸೊ ಏನಂದ್ರೆ ನಾನು ರೇಟ್ ಜಾಸ್ತಿ ಮಾಡಬಾರ್ದು, ಕಸ್ಟಮರ್ಗೆ ಕಮ್ಮಿ ರೇಟಲ್ಲಿ ಕೊಡೋಣ ಅಂತ ಹೇಳ್ಬಿಟ್ಟು ನಾನೇ ಮಾಡ್ತಾ ಇದ್ದೀನಿ. ಅಲ್ಲಿ ಕುಕ್ ಇಟ್ಕೊಂಡಿಲ್ಲ ಅಲ್ಲ ನಾವು. ಸೊ ಹಂಗಾಗಿ ನಾನೇ ಕುಕ್ ಆಗಿರೋದ್ರಿಂದ ಮತ್ತೆ ಆದಷ್ಟು ನಾವೇ ಮನೆಯವರೇ ಮಾಡೋದ್ರಿಂದ ಸೊ ಸಂಬಳಗಳು ಉಳಿಯುತ್ತೆ. ಸೊ ಕಸ್ಟಮರ್ಗೆ ಸ್ವಲ್ಪ ಕಮ್ಮಿನಲ್ಲಿ ಕೊಡೋಣ ಅನ್ನೋದು ನನ್ನ ಕಾನ್ಸೆಪ್ಟ್. ಕಸ್ಟಮರ್ಸೇ ದೇವ್ರು ನಮಗೆ. ಸೊ ನಾವು 10 ನಿಮಿಷ ಸರ್ ಅಂತಂದ್ರೆ ಸಾಕು, ಅರ್ಧ ಗಂಟೆ ಆದ್ರೂ ಪಾಪ ಕಾಯ್ತಾರೆ. ಈಗ ಎಲ್ಲೇ ನಾವೇ ಹೋದ್ರೂ ಕಾಯಲ್ಲ, ಮತ್ತೆ ಬೇರೆ ಎಲ್ಲೋದ್ರೂ ಕಾಯಲ್ಲ. ಸೊ ನಮ್ಮಲ್ಲಿ ಆ ಥರ ಕಾಯ್ತಾರೆ ಅಂತಂದ್ರೆ ಅದೇನು ಶಕ್ತಿ ಇದೆಯೋ ಗೊತ್ತಿಲ್ಲ. ಅಷ್ಟು ಜನ ಅಷ್ಟು ವೆಯ್ಟ್ ಮಾಡಿ ತೊಗೊಂಡೋಗ್ತಾರೆ. ನನಗೂ ಅದೇ ಖುಷಿ ಆಗುತ್ತೆ. ನಾನು ಆದಷ್ಟು ಬೇಗ ಮಾಡ್ಕೊಡಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಹಾಗೆ ನಾನು ಆಗಲೇ ಇಲ್ಲಿದ್ದಾಗ ವಿನಾಯಕ್ ಜೋಶಿ ಅವರು ಬಂದಿದ್ರು, ಸೆಲೆಬ್ರಿಟೀಸ್. ವಿನಾಯಕ್ ಜೋಶಿ ಅವ್ರು ಮಾತಾಡ್ತೀನಿ ಅಂತಂದ್ರು. ಆ ಟೈಮಲ್ಲಿ ಸ್ವಲ್ಪ ನೀವು ಆ ಕಡೆ ಈ ಕಡೆ ಹೋಗಿದ್ರೆ, ಯಾಕಂದ್ರೆ ಅವ್ರು ನಮ್ಗೆ ರೆಗ್ಯುಲರ್ ಕಸ್ಟಮರು ಮತ್ತೆ ಫ್ರೆಂಡು ಕೂಡ. ಅದೇ ತರ ಸುಮಾರು ಜನ ಕಸ್ಟಮರ್ಸ್ ಬರ್ತಾರೆ. ಸಿಲಿಲಲ್ಲಿ ಟೀಮ್ಸ್ ಇರ್ಬೋದು, ಮತ್ತೆ ಹೀರೋಗಳಿರ್ಬೋದು, ಸುಮಾರು ಜನ ಬರ್ತಾರೆ. ಸೊ ಅವಾಗಿಂದ ನಾನು ಆಲ್ಮೋಸ್ಟ್ ನನಗೆ ಗೊತ್ತಿದ್ದಂಗೆ ಈಗ ಗಣೇಶ್ ಅವರಾಗಿರ್ಬೋದು ಮತ್ತೆ ದುನಿಯಾ ವಿಜಯ್ ಅವರಾಗಿರ್ಬೋದು, ಅವರೆಲ್ಲ ನಮಗೆಲ್ಲ ಅವಾಗೆಲ್ಲ ರೆಗ್ಯುಲರ್ ಕಸ್ಟಮರ್ಸ್ ಅವಾಗ. ಸೊ ಅವರೆಲ್ಲ ಈ ಸುಮಾರು ಜನ ನಮ್ಮ ಹತ್ರ ಬಂದವ್ರು ಸ್ಟಾರ್ ಆಗಿದ್ದಾರೆ. ಸೊ ಅದೇ ತರ ಇವರು ಅಷ್ಟೇ, ನಮ್ಮ ಗಣೇಶ್ ಅವರು ಅಷ್ಟೇ, ಅವರು ಅದನ್ನೆಲ್ಲ ನೋಡಿದಾರೆ. ಅವರು ಸುಮಾರು ದಿನದಿಂದ ನೋಡಿದ್ದಾರೆ. ನಿಮ್ಮ ಹತ್ರ ಬಂದ್ರೆ ಏನೋ ಒಂಥರ ನಮ್ಗೆ ಲೆಕ್ಕ ಅನ್ನೋ ಥರ ಬಂದು ಇಲ್ಲಿ ಪ್ರಮೋಟ್ ಮಾಡೋದೆಲ್ಲ ಮಾಡ್ತಿರ್ತಾರೆ. ಸೊ ನಮ್ಮ ಹತ್ರ ಸುಮಾರು ಜನ ಕಸ್ಟಮರ್ಸ್ ಬಂದಿದ್ದಾರೆ. ಇವತ್ತು ನಾರ್ಮಲ್ ಆಗಿದ್ದವರು ಇವತ್ತು ಬಹಳ ದೊಡ್ಡದಾಗಿ ಬೆಳೆದಿದ್ದಾರೆ. ಅದು ನೋಡಿದ್ರೆ ಖುಷಿ ಆಗುತ್ತೆ. ಓಕೆ. ಟೈಮಿಂಗ್ಸ್ ಏನಿದೆ ಸರ್ ನಿಮ್ಮ? ಸೊ ಟೈಮಿಂಗ್ ಬಂದು ನಂದು 6 to 10:30. ಓಕೆ. 6:30 ಬಂದ್ರೆಲ್ಲ ರೆಡಿ ಆಗುತ್ತೆ. ನಮ್ದು 5:00 ಬರ್ತೀವಿ. ಕೆಲವೊಂದು ಟೈಮಲ್ಲಿ ಲೇಟ್ ಆಗಿಬಿಡುತ್ತೆ ನಾವು ರೆಡಿಯಾಗಿ ಮಾಡೋದು. ರೆಡಿ ಮಾಡೋದು ಯಾಕಂದ್ರೆ ನಾವು ಫ್ರೆಶ್ ಆಗಿ ಮಾಡೋದು. ಸೊ ಮಧ್ಯಾಹ್ನ ನಾನು 2 ಗಂಟೆ ಮೇಲೆ ಸ್ಟಾರ್ಟ್ ಮಾಡೋದು. ಯಾಕಂದ್ರೆ ಬೇಗ ಮಾಡಿದ್ರೆ ಬಿಸಿ ಇರಲ್ಲ ಯಾವ ಐಟಮ್ ಅಂದ್ಬಿಟ್ಟು 2 ಗಂಟೆ ಮೇಲೆಲ್ಲ ಕಟಿಂಗ್ ಐಟಮ್ ಎಲ್ಲ ಮಾಡೋದು. ಸೊ ಹಂಗಾಗಿ ನಾವು ಬರೋದು ಲೇಟ್ ಆಗುತ್ತೆ. ಒಂದು 5-5:30 ಆಗುತ್ತೆ. 6 ಗಂಟೆಗೆಲ್ಲ ರೆಡಿ ಇರುತ್ತೆ. 10 ಗಂಟೆ ಕ್ಲೋಸ್ ಆಗುತ್ತೆ. ಇದೆಲ್ಲ ಹೇಗೆ ಕಲ್ತ್ರಿ ಸರ್ ನೀವು? ಸರ್ ಇದು ನಮ್ಮಲ್ಲಿ ಫಸ್ಟು ಚೈನೀಸ್ ಕುಕ್ ಇದ್ರು ಒಬ್ರು. ಚೈನೀಸ್ ಕುಕ್ಕು ನಮ್ಗೆ ಹೇಳ್ಕೊಟ್ರು. ಆಮೇಲೆ ಸರಿ ಅವರು ಸಡನ್ ಆಗಿ
ಹೋದ್ರು, ಇಲ್ಲ ನಾನು ಬೇರೆ ಕಡೆ ಹೋಗ್ತೇನೆ ಅಂತ ಹೋದ್ರು. ಆಮೇಲೆ ನನಗೆ ಅರ್ಧಂಬರ್ಧ ಆಗಿದ್ದರಿಂದ ನಾನು ಚೈನೀಸ್ ಟ್ರೈನಿಂಗ್ ತೊಗೊಂಡು ಆಮೇಲೆ ನಾನು ಈ ಒಂದೂವರೆ ತಿಂಗಳು ಚೈನೀಸ್ ಬಗ್ಗೆ ಟ್ರೈನಿಂಗ್ ತೊಗೊಂಡೆ. ಆಮೇಲೆ ನಾನು ಇದನ್ನು ಸ್ಟಾರ್ಟ್ ಮಾಡಿದೆ ಸರ್. ನಾನು ಫಸ್ಟ್ ನಮ್ಮ ಮಾವ ಮಾಡ್ತಾಯಿದ್ರು, ಅದಾದಮೇಲೆ ನಮ್ಮ ಅಣ್ಣ ನಾನು ಜೊತೆಲಿ ಮಾಡ್ತಾಯಿದ್ವಿ. ಅದಾದ್ಮೇಲೆ ಮತ್ತೆ ನಾನು ಸಪ್ರೇಟಾಗಿ ಓನಾಗಿ ಶುರು ಮಾಡಿ 23 ವರ್ಷದಿಂದ ಸೇಮ್ ಕ್ರೌಡು. ಈಗ ಏನಾಗತ್ತಂದ್ರೆ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಬಂದಿದ ತಕ್ಷಣ ಏನಾಗುತ್ತೆ, ಒಂದು ತಿಂಗಳು ಓಡ್ಬೋದು, ಇಲ್ಲ 15 ದಿವಸ ಓಡ್ಬೋದು ಕ್ರೌಡ್ ಅಷ್ಟೇ. ನಾರ್ಮಲ್ ಚೆನ್ನಾಗಿಲ್ಲ ಮತ್ತು ಏನಾದ್ರು ಎಫೆಕ್ಟ್ ಹೊಡಿತು ಅಂದರೆ ಅದು ಕ್ರೌಡು ಕಮ್ಮಿ ಆಗ್ತಾ ಬಂದ್ಬಿಡುತ್ತೆ. ನಮ್ದು 23 ವರ್ಷದಿಂದ ಸೇಮ್ ಕ್ರೌಡ್ ಇದೆ, ಹಂಗೆ ಮೇಂಟೈನ್ ಮಾಡಿದ್ವಿ. ಬಟ್ ಏನಂದ್ರೆ ನಾನು ಹುಡುಗರು ಬಿಡಲ್ಲ, ಆಲ್ಮೋಸ್ಟ್ 90% ಹುಡುಗರು ಬಿಡಲ್ಲ, ನಾನೇ ಆದಷ್ಟು ಮಾಡೋದ್ರಿಂದ. ಸೊ ಏನಾಗುತ್ತೆ, ಒಂದೇ ಟೇಸ್ಟ್ ಇರುತ್ತೆ. ಮತ್ತು ಏನಾಗತ್ತಂದರೆ ನಾನು ನೀಟಾಗಿ ಮೇಂಟೈನ್ ಮಾಡ್ತೀನಿ ಅಷ್ಟೇ, ನಾವೇ ರುಬ್ಕೊಳ್ತೀವಿ. ಸೊ ಹಂಗೆ ಅದೆಲ್ಲ ಅದು ಪ್ಯೂರ್ ಆಗಿರೋದ್ರಿಂದ ಏನಾಗುತ್ತೆ, ನಮ್ಗೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ರಜಾ ಯಾವತ್ತಾದರೂ ಮಾಡ್ತೀರಾ? ರಜಾ ಏನಿಲ್ಲ, ಯಾವಾಗಾರ ಊರಿಗೆ ಹೋದ್ರೆ ಮಾತ್ರ ರಜಾ. ಏನಾದರೂ ಹಬ್ಬ ಹರಿದಿನಗಳಿತ್ತಂದರೆ, ಏನೋ ಫಂಕ್ಷನ್ಸ್ ಇತ್ತಂದರೆ ಮಾತ್ರ ರಜಾ. ಬಿಟ್ಟರೆ ಎವ್ರಿಡೇ ರೆಗ್ಯುಲರ್ ಆಗಿರ್ತೀರಾ? ಓಕೆ, ಇದೊಂದು ಲೊಕೇಶನ್ ಹೇಳ್ಬಿಡಿ ಸರ್, ಎಲ್ಲಿ ಅಂತ? ಸರ್, ಇದು ಬನಶಂಕರಿ ಸೆಕೆಂಡ್ ಸ್ಟೇಜ್ BDA ಕಾಂಪ್ಲೆಕ್ಸ್ ಹತ್ರ. ಈ ಆಪೋಸಿಟ್ JCubes ಇದೆ, ಮತ್ತೆ ಫಸ್ಟ್ ಕಾಫಿ ಡೇ ಐತೆ, ಈಗ ಟೈಟಾನ್ ಐ ಪ್ಲೇಸ್ ಇದೆ. ಸೊ ಇದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದೆ, 22nd ಮೇನ್ ರೋಡ್ ಅಲ್ಲಿ ಇರೋದು ನಾವು. ಸೊ ಇದು 22 ವರ್ಷದಿಂದ ಇದೇ ಪ್ಲೇಸ್ ಅಲ್ಲಿ ಇರೋದು. ಸೊ ಇತ್ತೀಚೆಗೆ ಎಲ್ಲ ರವಿ ಗೋಬಿ ಅನ್ನೋದು ಬೇರೆ ಬೇರೆ ಕಡೆ ಆಗ್ತಾ ಇದೆ. ಸೊ ಅದೇನಾಗ್ತದೆ, ನಮ್ದು ರಿಜಿಸ್ಟರ್ ಮಾಡಿದೀವಿ ನಾವು, ಹಂಗೆಲ್ಲ ಬೇರೆ ಮಾಡಂಗಿಲ್ಲ. ಬಟ್ ಆದ್ರೂ ನಾವೇನು ಮಾತಾಡೋಕ್ಕಾಗಲ್ಲ, ಈಗ ಬೇರೆ ಬೇರೆ ಕಡೆ ಆಗ್ತಾ ಇದೆ. ಸೊ ನಮ್ದು ರವಿ ಗೋಬಿ ಅಂತ ಬಂದು ಇದೊಂದೇ ಬ್ರಾಂಚ್, ಒರಿಜಿನಲ್ ಬ್ರಾಂಚ್ ಇದೆ. ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೂ ಅಷ್ಟೇ, ತುಂಬ ಹೊತ್ತು ವೆಯ್ಟ್ ಮಾಡಿದ್ದೀರಾ. ಎಸ್ ಸರ್, ಸರ್ ಬಾರಪ್ಪ ನೀವು. ಸರ್ ಒಂದು ಗೋಬಿ ಅಲ್ಲ ನಿಮಗೆ? ಓಕೆ, ಮತ್ತೆ ಎಸ್ ಸರ್, ಕೊಟ್ಟೆ ಸರ್. ಯಾರೋ ರೈಸ್ ಹಾಕಿ ಬನ್ನಿ. ಗಣೇಶಣ್ಣ ರೈಸ್ ಬೇಗ, ವೆರಿ ಅರ್ಜೆಂಟ್. ಒಂದೇ ಸರ್ ಅಲ್ಲ, ಬೇರೆ ಬೇರೆ ಓಕೆ. 4 ಚಾನಲ್ಸ್ ಇದೆ. ಎಲ್ಲ ಪಾಸ ಮಾಡೋದಷ್ಟೇ, ಎಲ್ಲ ಪಾಸ್ ಮಾಡೋದಷ್ಟೇ. ಓಕೆ, ಒಂದಿಲ್ಲ ನೋಡು ಸರ್ಗೆ. ಮೇಡಮ್ ನೂಡಲ್ಸ್ಗೆ ಗೋಬಿ ಮಿಕ್ಸ್ ಮಾಡಬೇಕಾ? 3 ಹಾಕಿ ಡ್ರೈ. ತಮ್ಮ ಹೆಸರು? ಗಿರೀಶ್ ಅಂತ. ಓಕೆ. ಸೊ ಯಾವಾಗದಿಂದ ಇಲ್ಲಿ ಬರ್ತಾ ಇದ್ದೀರಾ ಸರ್ ರವಿ ಗೋಬಿಗೆ? ನಾವು ವೈಟ್ಫೀಲ್ಡ್ ಮಾದೇಪುರದಿಂದ ಬಂದಿದ್ದೀವಿ. ನನ್ನ ಫ್ರೆಂಡ್ ತುಂಬ ಟೈಮ್ ಹೇಳ್ತಾ ಇದ್ರು. ಓಕೆ. ಸೊ ಫಸ್ಟ್ ಟೈಮ್ ಕರ್ಕೊಂಬಂದಿದ್ದಾರೆ. ಹಾಂ. ಓಕೆ, ಹೇಗಿದೆ ಟೇಸ್ಟ್? ಫಸ್ಟು ಆಲೂ ಗೋಬಿ ಡ್ರೈ ತಿಂದೆ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಗೋಬಿ ಹೇಳಿದ್ದೀವಿ, ಟೇಸ್ಟ್ ಮಾಡಿ ನೋಡಬೇಕು. ಅದಂತೂ ತುಂಬ ಫಂಟಾಸ್ಟಿಕ್ ಇದೆ ಟೇಸ್ಟ್. ವೈಟ್ಫೀಲ್ಡ್ ಮಾದೇಪುರದಿಂದ ಬಂದಿದ್ದೀವಿ ಸರ್. ಓಕೆ. ವೇಟಿಂಗ್ ಟೈಮ್ ಎಷ್ಟಾಯ್ತು? ಆಯಿತು, ಒಂದು 20 ನಿಮಿಷ ಆಯಿತು. ರೆಗ್ಯುಲರ್ ಆಗಿ ಬರ್ತಾರೆ ಸುಮಾರು ವರ್ಷದಿಂದ. ಸೊ ಅವ್ರು ಬೇಗ ಕೊಡ್ತಾ ಇದ್ದಾರೆ. ಸುಮಾರು ದಿನದಿಂದ ಬರ್ತಿದ್ದೀವಿ. ಓಕೆ. ಗೋಬಿ ಮಂಚೂರಿ ಮತ್ತೆ ಮಶ್ರೂಮ್, ಆಲೂ ಮಂಚೂರಿ ಎಲ್ಲ ತುಂಬಾ ಟ್ರೈ ಮಾಡಿದ್ದೀವಿ. ಅದು ಬೇಡ, ಮಂಚೂರೀಸ್ ಬೇಡ ಅಂದ್ರೆ ಡ್ರೈ ಗೋಬಿಸ್ ತುಂಬಾ ಇಷ್ಟ ಆಗುತ್ತೆ ನಮ್ಗೆ. ಇಲ್ಲಿ ಅದ್ರ ಜೊತೆ ಚಟ್ನಿ ಕೊಡ್ತಾರೆ, ಅದಂತೂ ಸಖತ್ತಾಗಿರುತ್ತೆ. ಮಕ್ಕಳಿಗೆಲ್ಲ ಆಲೂ ಗೋಬಿ ಎಲ್ಲ ತಿನ್ನಿಸ್ತೀವಿ, ಅದೆಲ್ಲ ಅಂದ್ರೆ ಖಾರ ಇರಲ್ಲ ಅಷ್ಟೊಂದು. ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಗುತ್ತೆ. ಆಕ್ಚುಲಿ ಇವತ್ತು ಕ್ರೌಡ್ ತುಂಬಾ ಕಮ್ಮಿ ಇದೆ ಯೂಶಲ್ ಕಂಪೇರ್ ಮಾಡಿದ್ರೆ. ಸೊ ನಮಗೆ ವಿತಿನ್ 15 ಮಿನಿಟ್ಸ್ ಇವತ್ತೆಲ್ಲ 6 ಪ್ಲೇಟ್ಸ್ ಕಂಪ್ಲೀಟ್ ಮಾಡಿದ್ವಿ. ಬೆಂಗಳೂರಲ್ಲಿ ಇರೋರೆಲ್ಲ ಮಸ್ಟ್ ಟ್ರೈ ಮಾಡಬೇಕು ಅಂತ ಹೇಳ್ತೀವಿ. ಹೈಜಿನಿಕ್ ಆಗಿ ಮಾಡ್ತಾರೆ, ರೀಸನಬಲ್ ಪ್ರೈಸ್ ಇದೆ.
ಇಲ್ಲಿ ಎಲ್ಲ ಐಟಮ್ಸ್ ಚೆನ್ನಾಗಿದೆ. ಡ್ರೈ ತುಂಬಾ ಚೆನ್ನಾಗಿರುತ್ತೆ. ಓಕೆ. ರಶ್ ಯಾಕೆಂದ್ರೆ ಚೆನ್ನಾಗಿ ಟೇಸ್ಟ್ ಹಂಗಾಗಿ ಕ್ರೌಡ್ ಇದ್ದೇ ಇರುತ್ತೆ. ಓಕೆ ಓಕೆ. ಎಲ್ಲ ಯಾವ್ದು ಐಟಮ್ಸ್ಗಳಲ್ಲ ಎಲ್ಲ ಐಟಮ್ಸ್ ಚೆನ್ನಾಗಿ ರೈಸಾ ಸರ್? ಗೋಬಿ ರೈಸ್ ಇವಾಗ ಮಾಡ್ತೀನಿ ಈಗ ನೆಕ್ಸ್ಟ್ ಗೋಬಿ ಸರ್, ಮತ್ತೆ ಗೋಬಿನೇ ನಿಮ್ದೇ ಇದು Receipt on phone pay. ಇಲ್ಲೇ ಕೊಡಲ ಹಾಂ ಗೋಬಿ ರೈಸ್ ಗೋಬಿ ಬೇಕಾ? ರೈಸ್ ಇದೆ. 100 ಅಂತ ಏನು ಬೇಕು? ಸ್ಟೆಪ್ ಆಯ್ತಲ್ಲ ಓಕೆ. ಸೊ ಈಗ ಬೇಬಿಕಾರ್ನ್ ಮಂಚೂರಿ ತೊಗೊಂಡಿದ್ದೀವಿ ರವಿ ಗೋಬಿಯಲ್ಲಿ. ಸೊ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಸ್ವಲ್ಪ ಗ್ರೀನ್ ಚಟ್ನಿ ಕೂಡ ಟೇಸ್ಟ್ ಮಾಡ್ಕೊಳ್ಳೋಣ. ಸೂಪರ್ ಆಗಿದೆ ಟೇಸ್ಟ್. ಏನಂದರೆ ಆ ಸ್ವೀಟ್ನೆಸ್ಸು ಬೇಬಿಕಾರ್ನ್ ಒಳಗಡೆ ಒಂದು ನ್ಯಾಚುರಲ್ ಸ್ವೀಟ್ನೆಸ್ ಇರುತ್ತೆ. ಆ ಟೇಸ್ಟ್ ಸೂಪರಾಗಿ ಹೊಡೆದಿದೆ. ಜೊತೆಗೆ ಇವ್ರ ಮಸಾಲ ಸೂಪರ್.